ನಮಸ್ಕಾರ ಸ್ನೇಹಿತರೆ, ನಿಶಾಚರ ಲೋಕದ ಅತ್ಯಂತ ಭಯಾನಕವಾದ ಡಿಫ್ರೆಂಟ್ ಆದ ಹಾರರ್ ಕಥೆಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಅನನ್ಯ ಎಂಬ ಹುಡುಗಿ ಸುಮಾರು ಒಂದು 16ರಿಂದ 17 ವರ್ಷದ ಹುಡುಗಿ. ಇವಳು ಕಾಲೇಜ್ ಮತ್ತು ಮನೆ ಮತ್ತು ಫ್ರೆಂಡ್ ಜೊತೆ ಸ್ವಲ್ಪ ಸುತ್ತಾಟ, ಆಮೇಲೆ ಓದು, ಇದನ್ನು ಬಿಟ್ಟರೆ ಇವಳ ಜೀವನದಲ್ಲಿ ಮತ್ತೆ ಬೇರೆ ಯಾವುದು ಗೊತ್ತಿರೋದಿಲ್ಲ. ಇವಳು ಓದಿ ಮುಂದೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಕನಸನ್ನು ಇಟ್ಕೊಂಡಿರೋಂಥ ಹುಡುಗಿ. ಇವಳು ಇವತ್ತಿನಿಂದ ಕಾಲೇಜ್ ರಜಾ ಪ್ರಾರಂಭ ಆಗ್ತಾಯಿತ್ತು. ಅದಕ್ಕೋಸ್ಕರ ಇವಳು ತನ್ನ ಫ್ರೆಂಡ್ ಜೊತೆ ಎಲ್ಲ ಮೀಟಾಗಿ ನಾನು ಊರಿಗೆ ಹೋಗಿ ಬರ್ತಾಯಿದ್ದೀನಿ, ಸೊ ಈಗ ರಜೆಯಲ್ಲಿ ನಾನು ನಮ್ಮ ಅಜ್ಜಿಯ ಊರಿಗೆ ಹೋಗ್ತೀನಿ ಅಂತ ಎಲ್ಲರ ಹತ್ರ ನಗ್ತಾನೆ ಮಾತಾಡ್ತಾ ಖುಷಿಯಿಂದ ಕಾಲೇಜಿಂದನೇ ಹೊರಗಡೆ ಹೋಗ್ತಾಳೆ. ಆದರೆ ಇವಳು ಕಾಲೇಜಿಂದ ಮನೆಗೆ ಹೋಗಬೇಕಾದ್ರೆ ಯಾರೂ ಇವಳನ್ನು ಫಾಲೋ ಮಾಡ್ತಾ ಇದ್ದಾರೇನೋ ಅಂತ ಇವಳಿಗೆ ಫೀಲ್ ಆಗುತ್ತೆ. ಇವಳು ವೇಗವಾಗಿ ಸ್ಪೀಡಾಗಿ ಮುಂದೆ ಹೋಗ್ತಿರ್ತಾಳೆ. ಅಷ್ಟರಲ್ಲಿ ಮಳೆ ಕೂಡ ಸ್ಟಾರ್ಟ್ ಆಗಿರುತ್ತೆ. ಒಂದು ಕಾಡಿನ ಮಧ್ಯೆ ಒಂದು ರಸ್ತೆ ಬರುತ್ತೆ. ಆ ರಸ್ತೆಯಲ್ಲಿ ಇವಳು ಹೋಗ್ತಾ ಇರ್ತಾಳೆ. ಎಲ್ಲ ನೀರಲ್ಲಿ ತುಂಬಿ ಹೋಗಿದೆ ಕಾಡಿನ ಮಧ್ಯೆ ರಸ್ತೆಯಲ್ಲಿ. ಅವಾಗ ಯಾರೋ ಒಬ್ಬ ಅಕಸ್ಮಾತಾಗಿ ಹಿಂದೆ ವ್ಯಕ್ತಿ ಇವಳನ್ನು ಫಾಲೋ ಮಾಡೋದು ಇವಳ ಕಣ್ಣಿಗೆ ಬೀಳುತ್ತೆ. ಅದನ್ನು ನೋಡಿ ಇವಳು ತುಂಬ ಭಯಪಡ್ತಾಳೆ. ಇವ್ರು ಯಾರು ಏನೋ ಒಬ್ಬ ಕಳ್ಳ ಇರ್ಬೋದು ಅಂತ ಭಯಪಟ್ಟು ಅಲ್ಲಿಂದ ಓಡ್ತಾ ಇರ್ತಾಳೆ. ಆದರೆ ಓಡಿ ಹೋಗಬೇಕಾದ್ರೆ ಇಲ್ಲಿಗೆ ಇವಳ ಕಥೆಯನ್ನು ಮುಗಿದೋಗಿತ್ತು. ಯಾರು ಮಾಡಿದ್ರು, ಏನಾಯಿತು, ಇವಳ ಕತೆ ಯಾವ ರೀತಿ ಇವಳು ಸತ್ತೋದ್ಲು ಅಂತ ಯಾರಿಗೂ ಗೊತ್ತೇ ಆಗೋದಿಲ್ಲ. ಊರು ಜನ ಎಲ್ಲ ಹುಡುಕಿದ್ರು ಕೂಡ ಇವರು ಸಿಗೋದೇ ಇಲ್ಲ. ಆದರೆ ಮಾರನೇ ದಿನ ಇವಳ ಫ್ರೆಂಡ್ ಇರ್ತಾಳೆ, ಅನನ್ಯಳ ಕ್ಲೋಸ್ ಫ್ರೆಂಡ್. ಅವಳ ಕನಸಿನಲ್ಲಿ ಬಂದು ಇವಳು ಹೇಳೋ ಮಾತೇನಿದೆಯಲ್ಲ, ಆ ಮಾತುಗಳು ಕೇಳಿ ಇವಳ ಫ್ರೆಂಡ್ ತುಂಬ ಬೆಚ್ಚಿ ಬೀಳ್ತಾಳೆ. ಸೊ ಆ ದಿನ ರಾತ್ರಿ ಏನಾಯಿತು ಇವಳ ಜೊತೆ, ಊರು ಜನ ಎಲ್ಲ ಹುಡುಕಿದ್ರು ಕೂಡ ಇವಳ ಶವ ಪತ್ತೆ ಆಗಲಿಲ್ಲ. ಅಥವಾ ಇವಳು ಸತ್ತೋಗಿದ್ದಾಳೆ, ಜೀವಂತವಾಗಿದ್ದಾಳೆ ಅಂತ ಯಾರಿಗೂ ಗೊತ್ತೇ ಇಲ್ಲ. ಆದರೆ ಇವರ ಫ್ರೆಂಡ್ ಕನಸಿನಲ್ಲಿ ಇವಳು ಒಂದು ಬಗೆಯ ರೂಪದಲ್ಲಿ ಬಂದಾಗ ಡೀಟೇಲಾಗೆಲ್ಲ ಹೇಳ್ತಾಳೆ, ನಾನು ಕಾಲೇಜಿಂದ ಮನೆಗೆ ಹೋಗಬೇಕಾದ್ರೆ ಏನೇನೆಲ್ಲ ಆಯಿತು ಅಂತ. ಆವಾಗ ಇವಳಿಗೆ ತುಂಬ ಶಾಕ್ ಆಗುತ್ತೆ ಅನನ್ಯ ಫ್ರೆಂಡಿಗೆ. ಯಾಕೆಂದರೆ ಇವ್ರ ಜೊತೆ ಏನಾಗಿದೆ ಅಂತ ಖುದ್ದಾಗಿ ಒಂದು ಆತ್ಮನ ಇವಳ ಕನಸಿನಲ್ಲಿ ಬಂದಿದೆ. ಆದರೆ ಕನಸಿನಲ್ಲಿ ಬಂದಿರೋದು ಬೇರೆ ಯಾರಿಗಾದರೂ ಹೇಳಿದ್ರೆ ಅವರು ಯಾವ ರೀತಿ ನಂಬ್ತಾರೆ. ಅದಕ್ಕೋಸ್ಕರ ಅವಳಿಗೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಆದರೆ ಈ ಕನಸಲ್ಲಿ ಬಂದಿರುವಂಥ ಏನು ಬಿಳಿ ಆಕೃತಿ ಏನಿರುತ್ತೆ ಅದು ಅನನ್ಯ ರೂಪದಲ್ಲಿ ಬಂದಿರುತ್ತೆ. ಅದು ಹೇಳುತ್ತೆ, ಯಾವ ಜಾಗದಲ್ಲಿ ನನ್ನ ಶರೀರ ಬಿದ್ದಿದೆ ಅಲ್ಲಿ ಹೋಗಿ ನೀವು ನೋಡ್ಬೋದು ಅಂತ. ಅಷ್ಟೇ ಅಲ್ಲದೆ ನನಗೆ ನ್ಯಾಯ ಬೇಕು ಅಂತ ಸಾರಿ ಕೂಗಿ ಆ ಬಿಳಿ ಬಣ್ಣದ ಆಕೃತಿ ಹೇಳ್ತಾನೆ ಇರುತ್ತೆ. ಕನಸಲ್ಲಿ ಇಷ್ಟೆಲ್ಲ ಹೇಳಬೇಕಾದ್ರೆ ಈಗ ಅನನ್ಯಳ ಸ್ನೇಹಿತೆ ಇರ್ತಾಳೆ ಭಾನುಮತಿ. ಅವಳು ಕಣ್ಣು ಬಿಟ್ಟು ನೋಡಬೇಕು ಅಂತ ಹೇಳಿದ್ರೆ ಇವಳಿಗೆ ಕಣ್ಣೇ ತೆಗೆಯೋದಕ್ಕಾಗ್ತಾ ಇಲ್ಲ. ಯಾರೋ ಇವಳನ್ನು ಫೋರ್ಸೆಬಲಿ ಮಲಗಿಸ್ತಾ ಇದ್ದಾರೆ ಅಂತ. ಆಮೇಲೆ ಕಣ್ಣು ಬಿಟ್ಟು ನೋಡಿದಾಗ ಗೊತ್ತಾಗುತ್ತೆ ಇದೊಂದು ಕನಸಿತ್ತು ಅಂತ. ಆದರೆ ಈಗ ಕನಸಲ್ಲಿ ಹೇಳಿರುವಂಥ ಜಾಗದಲ್ಲಿ ಇವಳು ಹೋಗಿ ನೋಡಿದಾಗ ನಿಜವಾಗ್ಲೂ ಅಲ್ಲಿ ಒಂದು ಡೆಡ್ ಬಾಡಿ ಬಿದ್ದಿರುತ್ತೆ ಹರಿದ ಬಟ್ಟೆಯಲ್ಲಿ. ಪಕ್ಕದಲ್ಲಿ ಒಂದು ಬ್ಯಾಗ್ ಇರುತ್ತೆ, ಅದರಲ್ಲಿ ಬುಕ್ಸ್ ಕೂಡ ಇರುತ್ತೆ. ಬುಕ್ಸ್ನಲ್ಲಿ ಬರೆದಿರೋ ಬುಕ್ಸ್ನ ತೆಗೆದು ನೋಡಿದಾಗ ಗೊತ್ತಾಗುತ್ತೆ ಅದು ಇವಳ ಫ್ರೆಂಡ್ ಅನನ್ಯ ಅಂತ. ಈಗ ಭಾನುಮತಿಗೆ ಕನ್ಫರ್ಮ್ ಆಯಿತು, ಕನಸಲ್ಲಿ ಬಂದಿರೋದು ಅದು ಕೇವಲ ಇನ್ಸಿಡೆಂಟ್ಸ್ ಅಲ್ಲ, ನನಗೆ ಏನೋ ಒಂದು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದೆಯಾ ಅಂತ. ಆದರೆ ಈಗ ಕನಸಲ್ಲಿ ಹೇಳಿರೋದು ನಿಜ ಅನ್ನೋದಕ್ಕೆ ಅವಳ ಹತ್ರ ಯಾವುದೇ ಸಾಕ್ಷಿ ಇಲ್ಲ. ಆದರೆ ಡೆಡ್ ಬಾಡಿನ ಪೋಸ್ಟ್ ಮಾರ್ಟಮ್ ಕೊಟ್ಟರೆ ಮಾತ್ರ ಗೊತ್ತಾಗುತ್ತೆ ಕನಸಲ್ಲಿ ಬಂದಿರೋದು ಇನ್ಸಿಡೆಂಟ್ಸಾ ಅಥವಾ ನಿಜಾನ ಅಂತ. ಇದೇ ರೀತಿ ಯಾವ ರೀತಿ ನ್ಯಾಯ ಕೊಡಿಸ್ಬೋದು ಅಂತ ಹೀಗೆ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಎಲ್ಲರೂ ತನ್ನ ಕಾಲೇಜಿನಲ್ಲಿ ಹೋಗಿ ಒಂದು ಸ್ಟ್ರೈಕ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಸ್ಟ್ರೈಕ್ ಅಂದರೆ ಜಸ್ಟಿಸ್ ಫಾರ್ ಅನನ್ಯ. ಕಾಲೇಜಲ್ಲಿ ಎಲ್ಲರೂ ಕೂಡ ಇದಕ್ಕೆ ಮುಂದಾಗ್ತಾರೆ. ಯಾಕೆಂದರೆ ಅವಳು ಸತ್ತು ಬಿದ್ದಿರೋದಂತೂ ನಿಜಾನೇ ಇತ್ತು. ಅದಂತೂ ಎಲ್ಲರೂ ಕಣ್ಣು ಮುಂದೆನೇ ಆಗಿರುವಂಥ ಘಟನೆ. ಕಣ್ಣು ಮುಂದೆ ಆಗಿರೋ ಅಂದರೆ ಡೆಡ್ ಬಾಡಿ ಎಲ್ಲರ ಕಣ್ಣು ಮುಂದೆ ಇರುವಂಥ ವಿಷಯನೇ. ಸೊ ಆ ಡೆಡ್ ಬಾಡಿ ನೋಡಿದ್ರೆ ಹೇಳ್ಬೋದಾಗಿತ್ತು ಇದು ಸಾಮಾನ್ಯವಾದ ಸಾವಲ್ಲ ಅಂತ. ಅದಕ್ಕೋಸ್ಕರ ಕಾಲೇಜಿನ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಅನನ್ಯಗೆ ನ್ಯಾಯ ಕೊಡಿಸೋದಕ್ಕೆ ಹೋರಾಟ ಮಾಡ್ತಾನೆ ಇರ್ತಾರೆ. ಇದರಿಂದ ಪೊಲೀಸರಿಗೆ ತುಂಬ ತಲೆನೋವಾಗುತ್ತೆ. ಇದನ್ನು ಯಾವ ರೀತಿ ಆದರೂ ನಾವು ಹ್ಯಾಂಡಲ್ ಮಾಡಬೇಕು, ಈ ಕೇಸ್ನ ಕ್ಲೋಸ್ ಮಾಡಬೇಕು ಅಂತ ಒಂದು ಫೇಕ್ ಡಾಕ್ಯುಮೆಂಟ್ಸ್, ಫೇಕ್ ಇರುವಂಥ ಎವಿಡೆನ್ಸನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಆದರೆ ಅಚಾನಕ್ಕಾಗಿ ಅವ್ರು ಏನು ಫೇಕ್ ಕಲೆಕ್ಟ್ ಮಾಡ್ತಾಯಿದ್ರು, ಅಲ್ಲಿ ಬಾಕ್ಸ್ನಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಇಡ್ತಾಯಿದ್ರು. ಅಲ್ಲಿಂದ ಒಂದು ವಿಚಿತ್ರವಾದ ಆಕೃತಿ, ಅದು ಮನುಷ್ಯನೇ ಅಲ್ಲ, ಅದು ಪಿಸಾಚಿ ಅಂತ ನೋಡಿದ ತಕ್ಷಣ ಹೇಳ್ಬೋದು. ಆ ದೆವ್ವ ಆ ಬಾಕ್ಸಿಂದ ಬಂದು ಏನು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ತಾ ಇದ್ನೋ ಅದು ಒಂದೊಂದೇ ಸುಡ್ತಾ ಬರುತ್ತೆ. ಈ ಪೊಲೀಸನ ಅಧಿಕಾರಿ ಅದನ್ನು ನೋಡಿದ ತಕ್ಷಣ ಅವ್ನು ತುಂಬ ಭಯ ಬೀಳ್ತಾನೆ. ಏನು ಮಾಡಬೇಕು ಅಂತ ಗೊತ್ತೇ ಆಗೋದಿಲ್ಲ. ಇದು ನಿಜಾನ ಸುಳ್ಳ ಅಂತ ಅವನಿಗೆ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಆದರೆ ಪ್ರತಿಯೊಂದು ಪೇಪರ್ ಸುಟ್ಟು ಹೋಗ್ತಾ ಇದೆ. ಪೇಪರ್ ಆರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ, ಇನ್ನು ಕೈಯೇ ಸುಟ್ಟು ಹೋಗ್ತಾ ಇದೆ. ಸೊ ಕನಸಲ್ಲಿ ಕೈ ಸುಡೋದಕ್ಕೆ ಯಾವ ಸಾಧ್ಯ? ಅದಕ್ಕೋಸ್ಕರ ಅಲ್ಲಿ ಓಡಿ ಹೋಗ್ತಾನೆ. ಅಲ್ಲಿ ಅನನ್ಯ ಬಿದ್ದಿರುವಂಥ ಬಾಡಿ ಏನಿರುತ್ತೋ ಅದ್ರ ಪಕ್ಕದಲ್ಲಿ ಒಂದು ಮರ ಇರುತ್ತೆ. ಅಲ್ಲಿ ಅನನ್ಯಳ ಆಕೃತಿ ಸ್ಪಷ್ಟವಾಗಿ ಕಾಣಿಸೋದಕ್ಕೆ ಇವನಿಗೆ ಪ್ರಾರಂಭ ಆಗುತ್ತೆ. ಆ ಆಕೃತಿ ಇಷ್ಟೊಂದು ಭಯಾನಕವಾಗಿತ್ತು ಅಂದರೆ ಕೂದಲುಗಳೆಲ್ಲ ಹಾರಾಡ್ತಾ ಇದೆ, ಮುಖದ ಮೇಲೆ ರಕ್ತದ ಕಲೆ,
ಅವಳು ಹಾಕಿಕೊಂಡಿರೋ ಬಟ್ಟೆ ಏನಿದೆ ಅದು ಕಾಲೇಜ್ ಯೂನಿಫಾರ್ಮ್ ಆಗಿತ್ತು. ಅದು ನೋಡಿದ ತಕ್ಷಣ ಇವನು ತುಂಬ ಭಯ ಬೀಳ್ತಾನೆ, ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗಬೇಕು ಅಂತಾನೆ. ಆದರೆ ಓಡೋಗೋದಕ್ಕೆ ಇವನಿಗೆ ಧೈರ್ಯನೇ ಸಾಲ್ತಾ ಇಲ್ಲ. ಹೆಂಗೋ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾನೆ. ಆದರೆ ಇವನು ಎಲ್ಲೇ ತಪ್ಪಿಸ್ಕೊಂಡು ಹೋದರೂ ಪದೇ ಪದೇ ಅದೇ ಮರದ ಹತ್ರ ಬರ್ತಾ ಇದ್ದಾನೆ. ಆ ಆಕೃತಿ ಇವನು ಕಣ್ಣು ಮುಂದೆನೇ ಬರ್ತಾ ಇದೆ. ಅದು ನೋಡೋದಕ್ಕೆ ತುಂಬ ಭಯಂಕರವಾಗಿತ್ತು. ಇವನು ಹಿಂಗೋ ಮಾಡಿ ಮನೆಯಲ್ಲಿ ಹೋಗಿ ಸೇರ್ಕೋತಾನೆ. ಹೋದ ತಕ್ಷಣ ಯಾವುದೋ ಒಂದು ಮೇಲಿಂದ ಆಕೃತಿ ಇವನ ಕುತ್ತಿಗೆನ ಕೊಳ್ಳೋದಕ್ಕೆ ಬರ್ತಾ ಇದೆ, ಇವನ ಕುತ್ತಿಗೆನ ಕಟ್ ಮಾಡೋದಕ್ಕೆ ಬರ್ತಾ ಇದ್ದೀನೋ ಅಂತ ಆ ರೀತಿ ಇವನಿಗೆ ಫೀಲ್ ಆಗ್ತಾ ಇದೆ. ಇವನು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಆದರೆ ಇವನ ಕಡೆಯಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೂ ಧೈರ್ಯ ಸಾಲ್ತಾ ಇಲ್ಲ, ಮುಂದೆ ಹೋಗೋದಕ್ಕೂ ಧೈರ್ಯ ಸಾಲ್ತಾ ಇಲ್ಲ. ಯಾಕಂದರೆ ಇವನು ಮಾಡಿರೋ ತಪ್ಪು ಏನಂದರೆ ನ್ಯಾಯ ಕೊಡಿಸೋ ಬದಲು ಈ ಡಾಕ್ಯುಮೆಂಟ್ಸ್, ಈ ಕೇಸ್ ಇದನ್ನು ಸೂಸೈಡ್ ಅಂತ ಅವನು ಪ್ರೂವ್ ಮಾಡೋದಕ್ಕೆ ಹೊರಟಿದ್ದ. ಅದಕ್ಕೋಸ್ಕರ ಆ ಯಾವುದೋ ಒಂದು ಶಕ್ತಿ ಇವನನ್ನು ನಾಶ ಮಾಡಬೇಕು ಅಂತ ಪ್ರಯತ್ನ ಪಡ್ತಾನೇ ಇತ್ತು. ಅದಕ್ಕೋಸ್ಕರ ಇವನು ತುಂಬ ಭಯಪಟ್ಟಿದ್ದ. ಯಾಕೆಂದರೆ ಇವನು ಮಾಡಿರೋ ತಪ್ಪಂತೂ ಇವನಿಗೆ ಗೊತ್ತಾಗಿತ್ತು. ಆದರೆ ಈಗ ಇಲ್ಲಿಂದ ತಪ್ಪಿಸ್ಕೋದು ಹೇಗೆ ಅಂತ ಇವನಿಗೆ ಗೊತ್ತೇ ಇಲ್ಲ. ಇವನು ಅಲ್ಲಿಂದ ಮತ್ತೆ ಓಡೋಗಿ ಮತ್ತೆ ಅದೇ ಕಾಡಿನ ರಸ್ತೆಯಲ್ಲಿ ಮತ್ತೆ ಜೋರಾಗಿ ಓಡಿ ಹೋಗ್ತಾ ಇದ್ದಾನೆ. ಆದರೆ ಅಚಾನಕ್ಕಾಗಿ ಇವನು ಹೋಗ್ತಾ ಇರೋ ಕಾಡಿನ ಮರಗಳಿಗೆಲ್ಲ ಬೆಂಕಿ ಹತ್ತಿರೋ ರೀತಿ ಇವನು ಕಣ್ಣಿಗೆ ಕಾಣುತ್ತೆ. ಈಗಂತೂ ಇವನು ಸತ್ತೇ ಹೋದ ಅನ್ನೋಷ್ಟು ಇವನಿಗೆ ಭಯ ಆಗಿತ್ತು. ಈಗ ಏನು ಮಾಡಬೇಕು ಅಂತ ಗೊತ್ತೇ ಇಲ್ಲ. ತಪ್ಪಾಯಿತು ಅಂತ ಕೈ ಮುಗಿದು ಕೇಳ್ಕೊತಾನೆ. ಆದರೆ ಆ ಬೆಂಕಿ ಶಾಂತವಾಗ್ತಾನಿಲ್ಲ. ಆ ಬೆಂಕಿಯಿಂದ ಯಾವುದೋ ಒಂದು ಮನುಷ್ಯನ ಆಕೃತಿ ಜೋರಾಗಿ ಕಿರಿಚ್ಕೋತಾ ಇದ್ದಾನೆ. ಈ ರೀತಿ ಅವನ ಕಣ್ಣಿಗೆ ಕಾಣ್ತಾ ಇದೆ. ಈಗ ಅವನಿಗೆ ಭಯ ಅಷ್ಟೇ ಅಲ್ಲ, ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅವನಿಗೆ ಅರ್ಥ ಆಯಿತು. ಈಗ ಏನು ಮಾಡಬೇಕು, ಅಲ್ಲೇ ಸುಮ್ಮನೆ ಕುಂತು ಬಿಡ್ತಾನೆ. ಕೈ ಮುಗಿದು ಸುಮ್ಮನೆ ಕುಂತಾಗ ಅಲ್ಲಿಂದ ಜೋರಾಗಿ ಗಾಳಿ ಬಂದು ಎಲ್ಲನೂ ಮಾಯ ಆಗುತ್ತೆ. ಅಲ್ಲಿ ಇವನು ಪ್ರಜ್ಞೆ ತಪ್ಪಿ ಬಿದ್ದಾಗ ಇವನ ಕನಸಲ್ಲಿ ಒಂದು ಹುಡುಗಿ, ಅದು ಹುಡುಗಿ ಯಾರು ಅಂದರೆ ಇವನ ಮಗಳು ಫಾರಿನಲ್ಲಿ ಓದ್ತಾ ಇರ್ತಾಳೆ. ಅವಳು ಒಂದು ಕೆಂಪು ಕಲರ್ ಛತ್ರಿಯನ್ನು ಹಿಡ್ಕೊಂಡು ನಿಂತಿದ್ದಾಳೆ. ಅದು ರಕ್ತದ ಮಳೆಯಲ್ಲಿ. ಅವನು ಇಲ್ಲ ಅಂತ ಜೋರಾಗಿ ಕಿರ್ಚ್ಕೊಂಡು ಅಲ್ಲಿಂದ ಎದ್ದೇಳಿದಾಗ ಮುಂದೆ ಒಂದು ಸ್ಕೂಲ್ ಅಥವಾ ಕಾಲೇಜಿನ ಹುಡುಗಿ, ಅವಳು ಅಲ್ಲಿ ಮುಂದೆ ಜಸ್ಟಿಸ್ ಅಂತ ಬರೆದಿದ್ದಾಳೆ. ಇವನು ಅವಳ ಹಿಂದೆ ನಿಂತಿದ್ದಾನೆ. ಈಗ ಇವನಿಗೆ ಕನ್ಫರ್ಮ್ ಆಯಿತು ನಾನು ಮಾಡಿರೋ ತಪ್ಪೇನು ಅಂತ. ಇವಳಿಗೆ ನ್ಯಾಯ ಬೇಕಾಗಿದೆ ಅಂತ ಇವನಿಗೆ ಈಗ ಅರ್ಥ ಆಯಿತು. ಆದರೆ ನ್ಯಾಯ ಕೊಡಿಸೋದಕ್ಕೆ ಇವಾಗ ಏನು ಮಾಡಬೇಕು? ಯಾಕೆಂದರೆ ಈಗ ಈ ದುಷ್ಕೃತ್ಯ ಯಾರು ಕೊಲೆ ಮಾಡಿದ್ರು ಅವರಿಂದ ಇವನು ಸಾಕಷ್ಟು ಲಂಚ ತಗೊಂಡಿದ್ದ. ಆದರೆ ಇಲ್ಲಿ ಕನಸಲ್ಲಿ ಇವನ ಮಗಳು ಕೂಡ ಬರ್ತಾ ಇದೆ. ಅದು ರಕ್ತದ ಮಳೆಯಲ್ಲಿ ನಿಂತಿದ್ದಾಳೆ. ಸೊ ಇವಳು ಕೂಡ ನನ್ನ ಮಗಳ ವಯಸ್ಸಿನವಳೆ ಅಂತ ಇವನಿಗೆ ಫೀಲ್ ಆಗುತ್ತೆ. ಇವನಿಗೆ ನ್ಯಾಯ ಕೊಡಿಸೋದಕ್ಕೆ ಏನು ಮಾಡಬೇಕು? ಇವಳಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಮನಸ್ಸಲ್ಲಿ ಒಂದು ದೃಢ ನಿರ್ಧಾರ ಮಾಡಿ ಅಲ್ಲಿ ಎದ್ದು ನಿಲ್ಕೋತಾನೆ. ಅಷ್ಟರಲ್ಲಿ ಆ ಹುಡುಗಿ ಆ ಮರದ ಮೇಲೆ ಹಾರಿ ಹೋಗ್ತಾಳೆ. ಸುತ್ತಮುತ್ತ ಎಲ್ಲ ಗಾಳಿ ಜೋರಾಗಿ ಬೀಸೋದಕ್ಕೆ ಪ್ರಾರಂಭ ಆಯಿತು. ಇವನು ಮನಸ್ಸಲ್ಲಿ ನಿರ್ಧಾರ ಮಾಡಿದ ಅಷ್ಟೇ ಎಲ್ಲನೂ ನಾರ್ಮಲ್ ಆಗೋದಕ್ಕೆ ಪ್ರಾರಂಭ ಆಯಿತು. ಗಾಳಿ ನಿಧಾನವಾಗಿ ಕ್ರಮೇಣವಾಗಿ ಗಾಳಿ ಕಡಿಮೆ ಆಗ್ತಾ ಬಂತು. ಇಲ್ಲಿಗೆ ಇವನಿಗೆ ಸಮಾಧಾನ ಆಯಿತು. ಅಂದರೆ ಇದಕ್ಕೆ ನ್ಯಾಯ ಬೇಕಾಗಿದೆ, ಈ ಆತ್ಮಕ್ಕೆ ಮುಕ್ತಿ ಬೇಕು. ಸೊ ಅಂದರೆ ಈಗ ನಾನು ಏನು ಮಾಡಬೇಕು ಅಂತ ಅವನ ಮನಸ್ಸಲ್ಲಿ ಯೋಚನೆ ಮಾಡ್ತಾನೆ. ಆವಾಗ ಇವನಿಗೆ ಏನು ಮಾಡಬೇಕು ಅಂತ ಹೊಳೆಯೋದಿಲ್ಲ. ಅಷ್ಟರಲ್ಲಿ ಆ ಆತ್ಮ ಆಕೆ ಮರದ ಪಕ್ಕ ಬಂದು ಒಂದು ರೀತಿ ಅಳ್ತಾ ನಿಂತಿರೋ ರೀತಿ ಇವನು ಕಣ್ಣಿಗೆ ಕಾಣಿಸುತ್ತೆ. ಇವನಿಗೆ ಏನು ಮಾಡಬೇಕು ಗೊತ್ತಿಲ್ಲ. ಆದರೆ ತಪ್ಪಾಯಿತು ಅಂತ ಕೈ ಮುಗಿದ್ರೂ ಕೂಡ ಇವನಿಗೆ ಅದು ಹೋಗ್ತಾನೆ ಇಲ್ಲ. ಆತ್ಮ ಅಂತೂ ಇನ್ನು ಮುಂದೆ ಬರ್ತದೆ. ಅದು ನಾರ್ಮಲ್ ರೂಪದಲ್ಲಿ, ಯಾವುದೇ ಭಯಾನಕ ರೂಪ ಇಲ್ಲ, ಏನೂ ಇಲ್ಲ. ಈಗ ಮುಕ್ತಿ ಕೊಡಿಸೋದಕ್ಕೆ ಏನು ಮಾಡಬೇಕು ಅಂತ ಇವನು ಯೋಚನೆ ಮಾಡಿದಾಗ ಇವನ ತಲೆಯಲ್ಲಿ ಒಂದು ಐಡಿಯಾ ಬರುತ್ತೆ. ಏನಂದರೆ ಯಾರೆಲ್ಲ ಈ ದುಷ್ಕೃತ್ಯ ಮಾಡಿದಾರೋ ಅವರಿಗೆ ಶಿಕ್ಷೆ ಆಗಲೇಬೇಕು ಅಂತ ಇವನು ಮೈಂಡ್ಸಲ್ಲಿ ಡಿಸೈಡ್ ಮಾಡ್ತಾನೆ. ಅದಕ್ಕೋಸ್ಕರ ಇವನು ಮಾರನೇ ದಿನ ಪ್ರೆಸ್ ಮೀಟ್ ಅರೇಂಜ್ ಮಾಡ್ತಾನೆ. ಆ ಪ್ರೆಸ್ ಮೀಟ್ ಅರೇಂಜ್ ಮಾಡಿ ಯಾರೆಲ್ಲ ಈ ದುಷ್ಕೃತ್ಯಕ್ಕೆ ಯಾರೆಲ್ಲ ಕಾರಣ ಆಗಿದ್ದಾರೋ ಪ್ರತಿಯೊಬ್ಬರ ಹೆಸರನ್ನು ಹೇಳ್ತಾನೆ ವಿತ್ ಪ್ರೂಫ್ ಅಂದರೆ ಇವನಿಗೆ ಲಂಚ ಕೊಡಬೇಕಾದ್ರೆ ಆ ದುಡ್ಡಿನ ಮೇಲೆ ಇರುವಂಥ ಫಿಂಗರ್ ಪ್ರಿಂಟ್ ಆಗಿರ್ಬೋದು ಅಥವಾ ಇವನ ಜೋಡಿ ಮಾತನಾಡಿರುವ ಫೋನ್ ಕಾಲ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಮೀಡಿಯಾ ಮುಂದೆ ಡೀಟೇಲ್ಸ್ ಆಗಿ ಎಲ್ಲನೂ ಹೇಳಿ ಯಾರು ತಪ್ಪು ಮಾಡಿದಾರೋ ಅವರಿಗೆ ಶಿಕ್ಷೆ ಆಗೋ ರೀತಿ ಮಾಡ್ತಾನೆ. ಮತ್ತು ಇವನಿಗೂ ಕೂಡ ಸ್ವಲ್ಪ ಶಿಕ್ಷೆ ಆಗುತ್ತೆ. ಯಾಕೆಂದರೆ ಇವನು ಕೂಡ ತಪ್ಪನ್ನು ಮುಚ್ಚಿ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದ, ಸಾಕ್ಷಿ ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದ. ಆದರೆ ಈಗ ಎಲ್ಲ ಸರಿ ಹೋಗಿತ್ತು. ಆ ಹುಡುಗಿಗೆ ಅಂದರೆ ಅನನ್ಯಾಗೆ ನ್ಯಾಯ ಸಿಕ್ಕಿತ್ತು. ನ್ಯಾಯ ಸಿಕ್ಕಿದ ತಕ್ಷಣ ಅವಳ ಫ್ರೆಂಡ್ ಕನಸಲ್ಲಿ ಮತ್ತೆ ಅದೇ ಆಕೃತಿ, ಅದೇ ಅವಳ ಫ್ರೆಂಡ್ ಬಂದಿರೋ ರೀತಿ ಅದೇ ಮರದ ಹತ್ರ ಅವಳು ನಿಧಾನವಾಗಿ ಖುಷಿಯಿಂದ ಕಣ್ಣೀರು ಹಾಕ್ತಾ ಮೇಲೆ ಹಾರಿ ಹೋಗೋದು ಕಾಣಿಸಿತು. ಸೊ ಈ ಕಥೆ ಅಂತೂ ಅಷ್ಟೊಂದು ಭಯಾನಕವಾಗಿರಲಿಲ್ಲ. ಆದರೆ ಈ ಕಥೆಯಲ್ಲಿರುವಂಥ ಎಮೋಷ್ನಲ್ ಏನಿದೆ ಈಗಲೂ ಕೂಡ ಪ್ರತಿಯೊಬ್ಬರಿಗೂ ಯಾವ ಕತೆ ರಿಲೇಟೆಡ್ ಅಂತ ಅರ್ಥ ಆಗಿರ್ಬೋದು. ಸೊ ಇದೇ ರೀತಿ ನಮ್ಮ ದೇಶದಲ್ಲಿ ಸುಮಾರು ಕೃತ್ಯಗಳು ನಡೀತಾನೆ ಇದೆ, ಆದರೆ ಯಾರಿಗೂ ಶಿಕ್ಷೆ ಸಿಗ್ತಾನೇ ಇಲ್ಲ. ಸೊ ಈ ಕಥೆಯ ಉದ್ದೇಶ ಒಂದೇ, ಸೊ ಯಾರೆಲ್ಲ ಇಂಥ ಅನ್ಯಾಯ ಮಾಡ್ತಾರೋ ಅವರಿಗೆಲ್ಲ ಶಿಕ್ಷೆ ಆಗಲೇಬೇಕು. ಸೊ ಫ್ರೆಂಡ್ಸ್, ಕಥೆ ಅಂತೂ ಇಲ್ಲಿಗೆ ಮುಗಿತು. ಕಥೆ ಹೇಗೆ ಅನ್ನಿಸ್ತಂತ ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಿಗೋಣ ಮತ್ತೊಂದು ಹೊಸ ನಿಶಾಚರ ಲೋಕದ ಭಯಾನಕ ಕಥೆ ಜೊತೆಗೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.